ಅಂತಾರಾಷ್ಟ್ರೀಯ ಪ್ರವಾಸೋದ್ಯಮ ದಿನದ ಅಂಗವಾಗಿ ಉಡುಪಿ ಜಿಲ್ಲೆಯ ಕೋಡಿ ಕನ್ಯಾನ ಕಡಲತೀರದಲ್ಲಿ ಉಡುಪಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಪ್ರವಾಸೋದ್ಯಮ ಇಲಾಖೆ ಸಹಯೋಗದಲ್ಲಿ ಸ್ವಚ್ಛತಾ ಅಭಿಯಾನ ಆಯೋಜಿಸಲಾಗಿತ್ತು. ಇದೇ ಸಂದರ್ಭದಲ್ಲಿ ಉಡುಪಿ ಜಿಲ್ಲಾಧಿಕಾರಿ ವಿದ್ಯಾಕುಮಾರಿ ಪ್ರತಿಜ್ಞಾವಿಧಿ ಬೋಧಿಸಿದರು. ಅಭಿಯಾನದಲ್ಲಿ ಜಿಲ್ಲಾ ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಪ್ರತೀಕ್ ಬಾಯಲ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ಅರುಣ್, ಕೋಟಾ ಪಂಚವರ್ಣ ಯುವಕ ಮಂಡಲ ಸದಸ್ಯರು, ಮಣಿಪಾಲದ ಎಂಐಟಿ ಹಾಗೂ ಪಿಪಿಸಿ ಕಾಲೇಜಿನ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ಬಳಿಕ ದೂರದರ್ಶನದೊಂದಿಗೆ ವಿದ್ಯಾರ್ಥಿನಿ ಮನಸ್ವಿನಿ ಕಳೆದ 2 ವರ್ಷಗಳಿಂದ ಸಮುದ್ರ ತೀರಗಳನ್ನು ಸ್ವಚ್ಛ ಮಾಡುತ್ತಿದ್ದು, ವಾರದಿಂದ ವಾರಕ್ಕೆ ಹೆಚ್ಚು ಕಸ ಸಂಗ್ರಹವಾಗುತ್ತಿದೆ. ಪ್ಲಾಸ್ಟಿಕ್ ಬಾಟಲ್, ಗಾಜಿನ ಬಾಟಲ್ ಹಾಗೂ ಮೀನಿನ ಬಲೆ ಮತ್ತು ಚಪ್ಪಲಿಗಳು ಹೆಚ್ಚಾಗಿ ಕಂಡುಬರುತ್ತಿವೆ ಎಂದು ಹೇಳಿದರು. ಹಾಕುದು ಕಮ್ಮಿ ಮಾಡಬೇಕು. ಅಂದ್ರೆ ಬೀಚಿಗೆ ಬಂದು ಹಾಕ್ಬೇಕಂತ ಇಲ್ಲ, ಇವ್ರು ಎಲ್ಲಿ ಹಾಕಿದ್ರು ಬೀಚ್ ವಾಪಸ್ ತಂದು ನಮಗೆ ಕೊಡುದು. ಅದು ನಾವು ಯಾವ ನೀರಿಗೆ ಹಾಕಿದ್ರು ಎಲ್ಲಿ ಹಾಕಿದ್ರು ಅದು ವಾಪಸ್ ನಮಗೆ ಬರುದು. ಸೊ ಅದನ್ನ ನಾವು ಹಾಕುದನ್ನ ಕಮ್ಮಿ ಮಾಡಬೇಕು. ಕ್ಲೀನ್ ಮಾಡ್ಲಿಕ್ಕೆ ನಾವು ಹೋಗ್ತೇವೆ, ಆದ್ರೆ ಹಾಕುದನ್ನ ಕಮ್ಮಿ ಮಾಡ್ಬೇಕಂತ ಹೇಳ್ತೇನೆ. ನಿರಂತರ ನಾವು ಸ್ವಚ್ಛತೆ. ಕೋಟಾ ಪಂಚವರ್ಣ ಯುವಕ ಮಂಡಲದ ಅಧ್ಯಕ್ಷ ಅಜಿತ್ ಆಚಾರ್ಯ, ಪ್ಲಾಸ್ಟಿಕ್ನಿಂದ ಸಮುದ್ರ ಜೀವಿಗಳಿಗೆ ಹಾಗೂ ಅದನ್ನು ಸೇವಿಸುವ ನಮಗೂ ಅಪಾಯ ತಂದೊಡ್ಡುವ ಆತಂಕ ಇದೆ. ಜನರು ಪರಿಸರದ ರಕ್ಷಣೆಗೆ ಮುಂದಾಗಬೇಕು ಎಂದರು. ಕ್ಲೀನಿಂಗ್ ಡ್ರೈವ್ ಅಲ್ಲಿ ಭಾಗವಹಿಸಬೇಕು, ಸ್ವಚ್ಛತೆಗೆ ಆದ್ಯತೆಯನ್ನು ಕೊಡಬೇಕು. ಈ ಪ್ಲಾಸ್ಟಿಕ್ ಅನ್ನ ಸಮುದ್ರಕ್ಕೆ, ಹೊಳೆಗೆ, ತೊರೆಗಳಿಗೆ ಎಸೆಯುವಂಥದ್ದನ್ನು ನಿಲ್ಲಿಸಬೇಕು. ಹಾಗೆ ಮನೆಯಲ್ಲಿರುವಂಥ ಕಸವನ್ನು ಡಂಪಿಂಗ್ ಯಾರ್ಡ್ ಥರ ರಸ್ತೆ ಬದಿಯಲ್ಲಿ ತಂದು ಎಸೆಯುವುದನ್ನು ನಿಲ್ಲಿಸಬೇಕು ಅನ್ನುವಂಥ ಕಳಕಳಿಯನ್ನ ನಾವು ಪಂಚವರ್ಣ ಯುವಕ ಮಂಡಲದವರು ಕೇಳಿಕೊಳ್ತೇವೆ. ಪಂಚವರ್ಣ ಯುವಕ ಮಂಡಲ ಜಿಲ್ಲಾಧಿಕಾರಿ ವಿದ್ಯಾಕುಮಾರಿ, ವಿದ್ಯಾರ್ಥಿಗಳು, ಸಂಘ ಸಂಸ್ಥೆಗಳು ಕೋಡಿ ಕನ್ಯಾನದ ಕಡಲ ತೀರವನ್ನು ಸ್ವಚ್ಛಗೊಳಿಸುವ ಮೂಲಕ ವಿಶ್ವ ಪ್ರವಾಸೋದ್ಯಮ ದಿನವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಗುತ್ತಿದೆ. ಗ್ರಾಮ ಪಂಚಾಯತ್ ಮತ್ತು ನಗರಾಡಳಿತ ಸಂಸ್ಥೆಗಳು ಜಿಲ್ಲೆಯ ಕಡಲ ತೀರ ಹಾಗೂ ವಿವಿಧ ಕಡೆಗಳಲ್ಲಿ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಮುಂಬರುವ ದಿನಗಳಲ್ಲಿ ಜಿಲ್ಲೆಯಲ್ಲಿ ಸ್ವಚ್ಛತೆ ಕುರಿತು ಇನ್ನೂ ಹೆಚ್ಚಿನ ಗಮನ ಹರಿಸಲಾಗುವುದು ಎಂದರು. ಬ್ರಹ್ಮಾವರ ಕೋಡಿ ಬೀಚ್ನಲ್ಲಿ ಆಯೋಜಿಸಿದ್ದೇವೆ. ಕಳೆದ 15 ದಿನಗಳಿಂದ ಬೇರೆ ಬೇರೆ ಕಡೆ ಸ್ವಚ್ಛತಾ ಕಾರ್ಯಕ್ರಮವನ್ನು ಬೀಚಲ್ಲಿ, ಅದೇ ರೀತಿಯಲ್ಲಿ ಜಿಲ್ಲೆಯಾದ್ಯಂತ ಎಲ್ಲ ಗ್ರಾಮ ಪಂಚಾಯತಿಗಳು, ನಗರ ಸ್ಥಳೀಯ ಸಂಸ್ಥೆಗಳು ಮಾಡಿಕೊಂಡು ಬಂದಿದ್ದಾರೆ.